ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ವೀಕೆಂಡ್ ಆಗಿತ್ತು, ಹಾಗಾಗಿ ನಾವು ನಮ್ಮ ಮನೆ ಹತ್ರ ರಾಗಿ ಕಣ ಇದೆ. ಅದು ನಾನೀಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಈ ರೈತರಿಂದ ಡೈರೆಕ್ಟ್ ಆಗಿ ನಮಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಸಿಗುತ್ತಂತೆ. ಸೊ ನನಗೂ ಗೊತ್ತಿಲ್ಲ ಏನು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ. ಅಲ್ಲಿ ಹೋಗಿ ನೋಡಬೇಕು ಏನಿದೆ ಅಂತ. ಸೊ ನಮ್ಮ ಮನೆಯಿಂದ ಒಂದು 6 ಮಿನಿಟ್ಸ್ ಬೇಕು. ಹಾಗೆ 2.5 ಕಿಲೋಮೀಟರ್ 6 ಮಿನಿಟ್ಸ್ ಬೇಕಾಗುತ್ತೆ. ಸೊ ಥಾಟ್ ಹೋಗುವ, ನೋಡ್ಕೊಂಡು ಬರೋಣ ಅಂತ. ಹೇಗಿದ್ದು ಮನೇಲಿ ಇದ್ವಲ್ಲ ವೀಕೆಂಡ್ ಆಗಿ, ಸೊ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ಐ ವಿಲ್ ಕೀಪ್ ಅಪ್ಡೇಟಿಂಗ್ ಯು ಗೈಸ್ ಅಬೌಟ್ ದಟ್. ಸಂತೆ. अच्छा है ना पार्किंग? ಲೋಟಸ್ ಚೆನ್ನಾಗಿ ಬರುತ್ತೆ. ನಾವು ರಾಗಿಕಣ ಏರಿಯಾ ರೀಚ್ ಆದ್ವಿ. ನಮ್ಮ ಮನೆ ಹತ್ರನೇ ಇರೋದು, ಹಾಗಾಗಿ ಬೇಗ ರೀಚ್ ಆಗಿಬಿಟ್ವಿ. ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಗ ಇತ್ತು, ಹಾಗೆ ಪಾರ್ಕ್ ಮಾಡಿ ಬರ್ತಾಯಿದ್ವಿ ಈಚೆ. ಆ್ಯಂಡ್ ನಾವು ರೀಚ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. 3:30 ಆಗಿತ್ತು. 3:30 ಹಂಗಾಗಿತ್ತು. 4 o'clock ಕ್ಲೋಸ್ ಮಾಡ್ತಾರೆ. 10 to 4 o'clock ಮಾತ್ರ ಓಪನ್ ಇರುತ್ತೆ, ಸಂಡೇಸ್ ಮಾತ್ರ. ಹಾಗಾಗಿ ಸಂಜೆ ಆಗಿಬಿಟ್ಟಿತ್ತು, ಸ್ವಲ್ಪ ಐಟಮ್ಸ್ ಎಲ್ಲ ಕಮ್ಮಿ ಆಗಿತ್ತು ಅಂತ ಅನಿಸುತ್ತೆ. ಹಾಗೆ ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ನಾವು ನಡ್ಕೊತ ಬಂದ್ವಿ. ಸ್ವಲ್ಪ ಒಳಗಡೆ ನಡ್ಕೊಂಡು ಬರಬೇಕು, ಆವಾಗ ನಮಗೆ ಈ ಮಾರ್ಕೆಟ್ ಸಿಗುತ್ತೆ. ಇದು ರಾಗಿ ಕಣ ಸಂತೆ ಅಂತ ಹೇಳ್ತಾರೆ. ರಾಗಿ ಕಣ ಸಂತೆ ಸಂಡೇಸ್ ಮಾತ್ರ ಇರುತ್ತೆ. 10 o'clock to 4 o'clock ತನಕ ಮಾತ್ರ ಇರುತ್ತೆ. ಇಲ್ಲಿ ಏನೇನಿತ್ತು ಅಂದರೆ ಆರ್ಗ್ಯಾನಿಕ್ ಐಟಮ್ಸ್ ಇತ್ತು, ಆರ್ಗ್ಯಾನಿಕ್ ವೆಜಿಟೇಬಲ್ಸು, ಫ್ರೂಟ್ಸ್ ಇತ್ತು, ಮತ್ತು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಇತ್ತು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಲೆಟ್ಸ್, ಮತ್ತು ಪೌಡರ್, ಮತ್ತು ದವಸ ಧಾನ್ಯಗಳೆಲ್ಲ ಇದ್ವು, ಮತ್ತು ಖಾದಿ ಬಟ್ಟೆ, ಮತ್ತು ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ ಇತ್ತು, ಮತ್ತು ಬುಕ್ಸ್ಗಳಿತ್ತು. ಸೊ ಇದೆಲ್ಲ ಅವೈಲಬಲ್ ಇತ್ತು. ನಾವು ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಏನು ಬೇಕಾಗಿರಲಿಲ್ಲ ನಮಗೆ, ವೆಜಿಟೇಬಲ್ಸ್ ಎಲ್ಲ ಏನು ಬೇಕಾಗಿರಲಿಲ್ಲ. ಆ್ಯಂಡ್ ದವಸ ಧಾನ್ಯ ಸಹ ಬೇಕಾಗಿರಲಿಲ್ಲ. ನಾವೊಂದು ಹಲ್ವಾ, ಜಾಕ್ ಫ್ರೂಟ್ ಹಲ್ವಾ ಒಂದು ತೊಗೊಂಡ್ವಿ, ಮತ್ತೊಂದು ಬೆಂಡೆಕಾಯಿ ಚಿಪ್ಸ್ ತೊಗೊಂಡ್ವಿ ಅನಿಸುತ್ತೆ. ಮತ್ತಿನ್ನೊಂದೇನೋ ಐಟಮ್ ತೊಗೊಂಡ್ವಿ ಅಷ್ಟೇ. ಬಾಕಿ ಎಲ್ಲ ಜಸ್ಟಿಗೆ ನೋಡ್ಕೊಂಡು ಬಂದಿದ್ದು ಏನೇನಿತ್ತು ಅಂತ. ಮತ್ತು ನೀಮ್ ವುಡ್ಡಿಂದ ಮಾಡಿರೋ ಕ್ರಾಕರೀಸ್ ಇತ್ತು ಅಲ್ಲಿ. ನೀಮ್ ವುಡ್ಡಿಂದ ಮಾಡಿರೋ ಕಾರಣ ಈ ಫಂಗಸ್ ಎಲ್ಲ ಆಗಲ್ಲ ಅಂತ ಹೇಳ್ತಾಯಿದ್ರು ಅವರು. ಅದು ಸಹ ಅವೈಲಬಲ್ ಇತ್ತು. ಆ್ಯಂಡ್ ಈ ಬೀಜಗಳಿತ್ತು, ಸೀಡ್ಸ್ ಇತ್ತು, ಗಿಡಗಳದ್ದು ಯಾರಾದರೂ ಗಿಡ ಹಾಕಬೇಕು ಅಂತೆಲ್ಲ ಅದರ ಸೀಡ್ಸ್ ಅವೈಲಬಲ್ ಇತ್ತು. ಆ್ಯಂಡ್ ಇದು ಕಾಟನ್ ಬಟ್ಟೆಗಳಿದ್ವು, ಮತ್ತು ಈ ಥರ ಟಾಯ್ಸ್ ಎಲ್ಲ ಇತ್ತು. ಕಾಟನ್ ಬಟ್ಟೆ, ಈ ಕುರ್ತಾಸ್, ಸ್ಯಾರೀಸ್ ಎಲ್ಲ ಅವೈಲಬಲ್ ಇತ್ತು. ಯಾ
Soy arena, oh so bright. Baila conmigo toda la night. El ritmo suena, can you feel? Move your ವಿಲ್ ಸಿ ವಾಟ್ಸ್ ಅವೈಲಬಲ್ ದೆ. ಅಲ್ಲಿ ಸ್ನ್ಯಾಕ್ಸ್ ಇದೆಯಂತೆ, ಸೊ ಹೋಗಿ ನೋಡುವ ಎಂತೆಲ್ಲ ಸ್ನ್ಯಾಕ್ಸ್ ಇದೆ ಅಂತ. ಸೊ ನಾವು ಹಾಗೆ ಸ್ನ್ಯಾಕ್ಸ್ ಇರೋ ಕಡೆ ಹೋದ್ವಿ. ಅಲ್ಲಿ ಈ ಮಂಡಕ್ಕಿ ಇತ್ತು, ಮತ್ತು ಚಾಟ್ಸ್ ಇತ್ತು, ಮತ್ತು ರೊಟ್ಟಿ, ಚಟ್ನಿ ಪುಡಿ ಅದೆಲ್ಲ ಇತ್ತು, ಮತ್ತು ರೈಸ್ ಐಟಮ್ಸ್ ಇತ್ತು. ನಾವೇನೂ ತಿನ್ನಲಿಲ್ಲ, ಜಸ್ಟ್ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಮತ್ತು ನಾವು ಬಂದು ಹೊರಗಡೆ ಬಂದ್ವಿ. ಇಲ್ಲಿ ಇನ್ನೊಂದು ಗಾಡಿ ಇತ್ತು. ನಾನು ಆವಾಗಲೇ ಹೇಳಿದೆಲ್ಲ, ವಿ ಬಾಟ್ ಸಮ್ ಬಿಂಡಿ ಚಿಪ್ಸ್ ಮತ್ತೇನೋ ಹಲ್ವ ಎಲ್ಲ ತೊಗೊಂಡ್ವಿ ಅಂತ. ಸೊ ಅದು ಈ ಗಾಡಿ ಹತ್ರ ತೊಗೊಂಡ್ವಿ. ಆ್ಯಂಡ್ ಚೆನ್ನಾಗಿತ್ತು. ಲೈಕ್ ಆಯಿಲ್ ಯೂಸ್ ಮಾಡದೆ ಕ್ರಿಸ್ಪಿಯಾಗಿ ಫ್ರೈ ಮಾಡಿದಂಥ ಬಿಂಡಿ. ಆ್ಯಂಡ್ ಇನ್ನೂ ಬೇರೆ ಬೇರೆ ಎಲ್ಲ ಅವೈಲಬಲ್ ಇತ್ತು. ಬೀಟ್ರೂಟ್ ಮತ್ತು ಬೇರೆ ವೆಜಿಟೇಬಲ್ಸ್ ಎಲ್ಲ ಇತ್ತು. ನಾವು ಬಿಂಡಿ ಮಾತ್ರ ತೊಗೊಂಡಿದ್ದು. ಮತ್ತು ಒಂದು ಕೋಕೋನಟ್ ಬರ್ಫಿ ಅದೇನೋ ಅಂತ ತೊಗೊಂಡ್ವಿ. ಮತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಏರಿಯಾಗೆ ಹೋದ್ವಿ. ಇಲ್ಲಿಯ ಬಟ್ಟೆ ನೇಯ್ತಾರಲ್ಲ, ಅದರದ್ದು ಮಷಿನ್ಸ್, ಮತ್ತು ಹಳೆ ಕಾಲದಲ್ಲೆಲ್ಲ ಹೇಗಿತ್ತು ಆ್ಯಂಡ್ ಇವಾಗ ಯಾವ ಥರ ಮಷಿನ್ಸ್ ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ಇಲ್ಲಿತ್ತು. ಹಾಗಾಗಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದು. ಈ ಮಿಷಿನ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಅವ್ರು ಹೇಳ್ತಾಯಿದ್ರು. ಅದನ್ನು ನೋಡಿಕೊಂಡು ಆಚೆ ಹೊರಗಡೆ ಬಂದ್ವಿ. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. ಓವರಾಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಗ್ರೀನ್ರಿ ಎಲ್ಲ ಇತ್ತು, ಮರ ಗಿಡಗಳೆಲ್ಲ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಕೂಲ್ ಆ್ಯಂಡ್ ಕ್ವಯಟ್. ಅದ್ರ ಜೊತೆಗೆ ಈ ರೈತರು ಬೆಳೆದಂತಹ ನಾವು ಆರ್ಗ್ಯಾನಿಕ್ ಐಟಮ್ಸ್ನೆಲ್ಲ ನೋಡಿಕೊಂಡು ಕೆಲವರೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಕೆಲವರು ತೊಗೊಂಡು ಹೋಗ್ತಾಯಿದ್ರು ಇಲ್ಲಿಂದಾನೆ. ಹಾಗಾಗಿ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ನೀವು ಸಹ. ರೈತರಿಂದ ಡೈರೆಕ್ಟಾಗಿ ನಮಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಇಲ್ಲಿಂದ ಪರ್ಚೇಸ್ ಮಾಡೋದ್ರಿಂದ ರೈತರಿಗೂ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನೀವು ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ. ನಾನು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಾವು ಯೂಶ್ವಲಿ ಯಾವಾಗಲೂ ಈ ಟ್ರಾಫಿಕ್ ಪೊಲ್ಯೂಷನಲ್ಲಿ ನೋಡ್ತಾ ಇರ್ತೀವಲ್ಲ, ಸೊ ಈ ಪ್ಲೇಸಲ್ಲಿ ಫುಲ್ ಕಾಮ್, ಪೀಸ್ ಮತ್ತು ಗ್ರೀನರಿ ಇದ್ದ ಕಾರಣ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಥರ. ಆ್ಯಂಡ್ ವೀಕೆಂಡ್ಸಲ್ಲಿ ಇಟ್ಸ್ ವೆರಿ ಗುಡ್ ಟು ವಿಸಿಟ್ ದಿಸ್ ಪ್ಲೇಸ್ ವಿತ್ ಯೋರ್ ಫ್ಯಾಮಿಲಿ. ಅಂದರೆ ಮೇಯ್ನಾಗಿ ನನಗೆ ಆ ವೆದರ್ ಜಾಸ್ತಿ ಅಲ್ಲಿ ಇಷ್ಟ ಆಯಿತು, ಕೂಲಾಗಿತ್ತು. ಸೊ ಮಕ್ಕಳು, ಫ್ಯಾಮಿಲಿ ಎಲ್ಲ ಬಂದರೆ ದೆಲ್ ಎಂಜಾಯ್. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. ವಾಟ್ ಇಸ್ ದಿಸ್? ಜಾಕ್ ಫ್ರೂಟ್ ಹಲ್ವಾ, ಕೊಬ್ಬರಿ ಹಲ್ವಾ, ಪಿಂಕ್ ಸಾಲ್ಟ್, ಅಷ್ಟೇ, ಬಿಂಡಿ ಚಿಪ್ಸ್ ಅಷ್ಟೇ.
ಆ್ಯಂಡ್ ಇದಾಗಿತ್ತು ನಂದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.